ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ಕೊನೆಯಲ್ಲಿ ವತಿಯಿಂದ ಪ್ರಸಾರವಾಗ್ತಿರುವಂಥ ಟೆಕ್ ಟಾಕ್ ಟ್ಯೂಸ್ಡೇ ಕಾರ್ಯಕ್ರಮದ 11ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ರೈತ ಮಿತ್ರರೇ, ಈ ಒಂದು ಸಂಚಿಕೆಯಲ್ಲಿ ತೋಟಗಾರಿಕಾ ಇಲಾಖೆ ವತಿಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆಂತಂದರೆ ನಾವೀಗ ಏಪ್ರಿಲ್ ತಿಂಗಳಲ್ಲಿ ಕಾಲಿಡ್ತಾ ಇದ್ದೀವಿ. ಸೊ ಹೊಸ ಬೆಳೆ ಯೋಜನೆಯನ್ನು ರೂಪಿಸುವಂಥವ್ರಿಗೆ ಇದೊಂದು ಅತ್ಯುತ್ತಮ ಸಮಯ. ಸೊ ಈ ನಿಟ್ಟಿನಲ್ಲಿ ಪ್ರಸ್ತುತ ತೋಟಗಾರಿಕೆ ಇಲಾಖೆ ವತಿಯಿಂದ ಸಿಗ್ತಕ್ಕಂತಹ ಯೋಜನೆಗಳಾಗಿರ್ಬೋದು, ಪರಿಕರಗಳಾಗಿರ್ಬೋದು, ಸಬ್ಸಿಡಿ ದರಗಳಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಪ್ರಸ್ತುತ ನಾವಿವತ್ತು ತಿಪ್ಟೂರು ತಾಲೂಕಿನಲ್ಲಿರುವಂತಹ ತೋಟಗಾರಿಕೆ ಇಲಾಖೆಯಲ್ಲಿ ಇದ್ದೇವೆ. ಸೊ ಇಲ್ಲಿನ ಹಿರಿಯ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳನ್ನ ನಾವು ಮಾತಾಡ್ಸೋಣ. ನಮಸ್ಕಾರ, ನಾನು ಚಂದ್ರಶೇಖರ್ ಅಂತೇಳಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ಜಿಲ್ಲಾ ಪಂಚಾಯತ್ ತಿಪ್ಟೂರು. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಪ್ರಮುಖವಾಗಿ ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ಸಿಗ್ತಕ್ಕಂತಹ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಈ ಸಂಚಿಕೆಯಲ್ಲಿ ಇಷ್ಟಪಡ್ತೇನೆ. ಪ್ರಮುಖವಾಗಿ ನಮ್ಮಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಂತ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಏರಿಯಾ ಎಕ್ಸ್ಪೆನ್ಷನ್ ಪ್ರೋಗ್ರಾಮ್ ಅಂತ ಇದೆ. ಏರಿಯಾ ಎಕ್ಸ್ಪೆನ್ಷನ್ ಪ್ರೋಗ್ರಾಮಲ್ಲಿ ಹೂಗಳಿರ್ಬೋದು, ಅಥವಾ ಬಾಳೆ ಇರ್ಬೋದು, ಹಣ್ಣಿನ ಬಗ್ಗೆ ಇರ್ಬೋದು, ಅಥವಾ ಸ್ಪೈಸಸ್ ಕ್ರಾಪ್ ಬಗ್ಗೆ ಇರ್ಬೋದು, ಇದ್ರ ಬಗ್ಗೆ ಯಾವುದೇ ಹೊಸದಾಗಿ ತೋಟ ಮಾಡ್ಕೊಂಡಲ್ಲಿ ರೈತರಿಗೆ ಸಹಾಯಧನಕ್ಕೆ ಅವಕಾಶ ಇರುತ್ತೆ. ಅದೇ ರೀತಿ ಇದೇ ಯೋಜನೆಯಲ್ಲಿ ಕೆಲವೊಂದು ನಾವು ಟ್ರೈಕೋಡರ್ಮಾ ಇರ್ಬೋದು, ಸುಡೋಮನಸ್ ಇರ್ಬೋದು, ಇದನ್ನು ತರಿಸಿ ರೈತರಿಗೆ ಉಚಿತವಾಗಿ ವಿತರಣೆ ಮಾಡ್ತೀವಿ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ರೈತರು ಮುಂಗಾರಿಗೆ ಮುನ್ನ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಇನ್ ಅಡ್ವಾನ್ಸ್ ಆಗಿ ನಾವು ಇದಕ್ಕೆ ಮಾಹಿತಿ ಕೊಡ್ತಾ ಇದ್ದೀವಿ. ಅದರಿಂದ ರೈತರು ಏನು ಮೇ ಜೂನಲ್ಲಿ ಏನು ಪ್ರಾರಂಭ ಮಾಡಬೇಕು ಅಂತಿದ್ದಾರೆ, ಅರ್ಜಿನ ಈ ಕಚೇರಿಗೆ ಸಲ್ಲಿಸಿ, ಮೇ ಜೂನಲ್ಲಿ ಸಲ್ಲಿಸಿ ನಮ್ಮಲ್ಲಿ ಸಿಗ್ತಕ್ಕಂತಹ ಸೌಲಭ್ಯನ ಪಡ್ಕೋಬಹುದು. ಸೊ ಅದೇ ರೀತಿ ಕಾಂಪ್ರಹೆನ್ಸಿವ್ ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್ ಅಂತೇಳಿ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲೂ ಅಷ್ಟೇ ನಾವು ಇದರಲ್ಲಿ ಪ್ರಮುಖವಾಗಿ ಏನಂದರೆ, ದಾಳಿಂಬೆ ಬೆಳೆಗೆ ಬೇಕಾದಂತಹ ಒಂದು ಸಹಾಯಧನ ಇರ್ಬೋದು, ಅಥವಾ ನುಗ್ಗೆಗಿರ್ಬೋದು, ಇದರಲ್ಲಿ ಪ್ರಮುಖವಾಗಿ ಏರಿಯಾ ಎಕ್ಸ್ಪೆನ್ಷನ್ ಪ್ರೋಗ್ರಾಮ್ ಸಹಿತ ಮಾಡ್ತಾ ಇದ್ದೀವಿ. ಇದು ಒಂದು ಕ್ಲಸ್ಟರ್ ಅಪ್ರೋಚಲ್ಲಿ ಮಾಡೋದಕ್ಕೆ ಅಂತ ಪ್ರೋಗ್ರಾಮ್ ಇರುತ್ತೆ. ಯಾವುದೇ ಒಂದು ಭಾಗದ ರೈತರು, ಅಂದರೆ ಕ್ಲಸ್ಟರ್ ಅಂದರೆ ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ನಮ್ಮ ಮತಿಹಳ್ಳಿ ಭಾಗ ಅಥವಾ ಹೊನ್ನವಳ್ಳಿನಲ್ಲಿ ಕೆಲವೊಂದು ದಾಳಿಂಬೆನ ಕ್ಲಸ್ಟರ್ ಅಪ್ರೋಚಲ್ಲಿ ಮಾಡ್ತಾರೆ. ಇಂಥ ಭಾಗದ ರೈತರು ಹೊಸದಾಗಿ ಯಾವುದೇ ಒಂದು ದಾಳಿಂಬೆ ಬೆಳೆನ ಹೊಸದಾಗಿ ಮಾಡಿದ್ದೆ ಆದಲ್ಲಿ ಅಂಥವ್ರಿಗೆ ಸಹಾಯಧನ ಕೊಡ್ತೀವಿ. ಅಂದರೆ ಏರಿಯಾ ಎಕ್ಸ್ಪೆನ್ಷನ್ ಪ್ರೋಗ್ರಾಮ್ ಇರ್ಬೋದು, ಅಥವಾ ಅದೇ ಪ್ಲಾಟಿಗೆ ಹನಿ ನೀರಾವರಿನೂ ಸಹಿತ ಕೊಡ್ತೀವಿ. ಸೊ ಇದು ಎರಡೂ ಯೋಜನೆನ ಉಪಯೋಗಿಸ್ಕೋಬೋದು. ಒಂದು ಏನಂದರೆ 90% ಸಬ್ಸಿಡಿ ಇದೆ ಹನಿ ನೀರಾವರಿಗೆ, ರೈತ ಬಾಂಧವರು ಅದನ್ನು ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊತೀನಿ. ಅದೇ ರೀತಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನಾ ಅಂತ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಪ್ರಮುಖವಾಗಿ ಏನಂದರೆ, ತೆಂಗು ಬೆಳೆಗೆ ಬೇಕಾದಂತಹ ಒಂದು CSS ಯೂನಿಟ್ ಅಂತೇಳಿ, ಅಂದರೆ ಕೋಕೋನಟ್ ಸ್ಟೋರೇಜ್ ಸ್ಟ್ರಕ್ಚರ್ ಅಂತೇಳಿ, ಇದು ಪ್ರಮುಖವಾಗಿ ನಾವು ಈ ಯೋಜನೆಯಲ್ಲಿ ಕವರ್ ಮಾಡ್ತೀವಿ. ಈ ಯೋಜನೆನ ಒಂದು ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡಿಂದನೂ ಸಹಿತ ಅನುಷ್ಠಾನ ಮಾಡ್ತಿದ್ದಾರೆ. ಈಗಾಗಲೇ ಕೆಲವಾರು ರೈತರು ಅಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಅರ್ಜಿನ ಸಹಿತ ಅಲ್ಲಿಗೆ ಸಲ್ಲಿಸಿದ್ದೀರಾ. ಅದೇ ರೀತಿ ನಮ್ಮ ಇಲಾಖೆಗೂ ಸಹಿತ ಸಲ್ಲಿಸ್ಬೋದು. ಇದು ಏನಂದರೆ, ನಮ್ಮ ಇಲಾಖೆಗೆ ಎಷ್ಟು ಸ್ಕೀಮ್ಗಳು ಅಂದರೆ ಎಷ್ಟು ಬರುತ್ತೆ ಯೂನಿಟ್ಸು, ಆ ಯೂನಿಟ್ಸನ್ನು ಡಿವೈಡ್ ಮಾಡಿ ರೈತರಿಗೆ ಹಂಚ್ತೀವಿ. ಸೊ ಅದರಿಂದ ರೈತ ಬಾಂಧವರು ಯಾರೇ ಬೇಕಾದಲ್ಲಿ ಮೇ ಜೂನಲ್ಲಿ ಅರ್ಜಿ ಸಲ್ಲಿಸ್ಬೋದು. ಮುಂದುವರೆದಂತೆ ತೆಂಗು ಬೆಳೆಗೆ ಪ್ರೋತ್ಸಾಹ ನೀಡೋದಕ್ಕೆ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡಿಂದ ಸಹಿತ ಕೆಲವೊಂದು ಹಲವಾರು ಸ್ಕೀಮ್ಗಳಿದ್ದಾವೆ. ಇದರಲ್ಲಿ ಪ್ರಮುಖವಾಗಿ ಏನಂದರೆ, ಏರಿಯಾ ಎಕ್ಸ್ಪೆನ್ಷನ್ ಪ್ರೋಗ್ರಾಮ್, ಅಂದರೆ ಹೊಸದಾಗಿ ಯಾವುದೇ ರೈತರು ತೆಂಗಿನ ತೋಟ ಮಾಡಿದ್ದೇ ಆದಲ್ಲಿ ಅವರಿಗೆ 1 ಹೆಕ್ಟೇರ್ಗೆ 56,000, ಅಂದರೆ ಮೊದಲೆಲ್ಲ ಭಾಳ ಕಡಿಮೆ ಇತ್ತು ಅಮೌಂಟು, 11,000 ಮಾತ್ರ ಸಿಗ್ತಾ ಇತ್ತು. ಈಗ 56,000ವರೆಗೂ 2 ಕಂತಲ್ಲಿ ಹಾಕ್ತೀವಿ. 56,000 ಅಂದರೆ 2 ಕಂತು, ಅಂದರೆ ಮೊದಲನೇ ವರ್ಷ ಮತ್ತು 2ನೇ ವರ್ಷ. ಇದರಲ್ಲಿ ರೈತರಿಗೆ, ದೊಡ್ಡ ರೈತರು ಇರ್ಬೋದು ಅಥವಾ ಸಣ್ಣ ರೈತರು ಇರ್ಬೋದು, ನೇರವಾಗಿ ಅವ್ರ ಖಾತೆಗೇ ಇದು ಅಮೌಂಟ್ ಹೋಗುತ್ತೆ. ಸೊ ಅದರಿಂದ ಈ ರೈತ ಬಾಂಧವರು ಈ ಯೋಜನೆ ಸಹಿತ ಉಪಯೋಗಿಸ್ಕೋಬೋದು. ಮತ್ತು ಇದೇ CDB ಒಂದು ಪ್ರೋಗ್ರಾಮಲ್ಲಿ CSS ಯೂನಿಟ್ ಅಂದರೆ ಕೋಕೋನಟ್ ಸ್ಟೋರೇಜ್ ಸ್ಟ್ರಕ್ಚರ್ಸ್ ಅಂತೇಳಿ, ಅದನ್ನೀಗ ಆಲ್ರೆಡಿ ಅರ್ಜಿ ಸಲ್ಲಿಸಿದ್ದೀರಾ. ಮುಂದುವರೆದಂತೆ ಏನಾದರೂ ಈ ಥರ ಇನ್ನೂ ಎಕ್ಸ್ಟ್ರಾ ಯೂನಿಟ್ಸ್ ಏನಾದ್ರು ಬಂದಿದ್ದೆ ಆದಲ್ಲಿ ಇವ್ರಿಗೆ ನೆಕ್ಸ್ಟ್ ಇದರಲ್ಲಿ ಮಾಹಿತಿ ಕೊಡಲಾಗುವುದು.
ಮತ್ತೆ ಇನ್ನೊಂದು ರೈತರಿಗೆ ಪ್ರಮುಖವಾಗಿ ಏನಂದ್ರೆ ಕೇರಾ ಸುರಕ್ಷಾ ಅಂತೇಳಿ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಇಂದ ಒಂದು ಯೋಜನೆ ಇದೆ. ಇದಕ್ಕೇನಂದ್ರೆ ಯಾವುದೇ ರೈತರು ರೈತ ಬಾಂಧವರು ಏನ್ ತೆಂಗಿನ ತೋಟದಲ್ಲಿ ಕೆಲಸ ಮಾಡ್ತಾರೆ, ಪ್ರಮುಖವಾಗಿ ಏನಂದ್ರೆ ರೈತರು ಯಾರು ತೆಂಗಿನಕಾಯಿ ಕೀಳ್ತಾರೆ ಅಂಥವ್ರಿಗೆ ಇದು ಕೇರಾ ಸುರಕ್ಷಾ ಅಂತ ಒಂದು ಸ್ಕೀಮ್ ಇದೆ. ಎಲ್ಲಾ ರೈತರು ಸಹಿತ ಯಾರು ತೆಂಗು ಬೆಳೆಗಾರಿದ್ದೀರಾ ಎಲ್ಲರಿಗೂ ಮಾಡ್ಕೊಳ್ಳೋದಿಕ್ಕೆ ಅವಕಾಶ ಇದೆ. ಈ ಕೇರಾ ಸುರಕ್ಷಾ ಅಂತ ಈ ಯೋಜನೆ ಸಹಿತ ಬಳಸ್ಕೋಬೇಕಾಗಿ ತಮ್ಮಲ್ಲಿಗೆ ಮನವಿ ಮಾಡ್ತಾ ಇದ್ದೀನಿ. ನಂತರ ಹನಿ ನೀರಾವರಿ ಯೋಜನೆ ಒಂದು ಬಹಳ ಮಹತ್ವವಾದಂಥ ಯೋಜನೆ. ಇದು PMKSY ಅಂತೇಳಿ ಒಂದು ಕಾರ್ಯಕ್ರಮ. ಇದು ರೈತ ಬಾಂಧವರಿಗೆ ಬಹಳ ಪ್ರಮುಖವಾದಂಥ ಯೋಜನೆ. ಯಾಕಂದರೆ ಇವತ್ತಿನ ದಿನಗಳಲ್ಲಿ ನೀರಿಗೆ ಬಹಳ ಒಂದು ಸಮಸ್ಯೆ ಇದೆ. ಅದರಿಂದ ನಾವು ನೀರನ್ನ ದುಡ್ಡು ಖರ್ಚು ಮಾಡ್ದಂಗೆ ಯೋಚನೆ ಮಾಡಿ ಖರ್ಚು ಮಾಡಬೇಕಾದಂಥ ಒಂದು ಆ ಥರ ಮನಸ್ಥಿತಿನಲ್ಲಿ ಖರ್ಚು ಮಾಡಬೇಕಾಗಿದೆ. ಅದರಿಂದ ರೈತರು ಹನಿ ನೀರಾವರಿ ಅಂತ ಕಾರ್ಯಕ್ರಮನ ಭಾಳಷ್ಟು ಉಪಯೋಗ ಮಾಡ್ಕೋಬೇಕಾದಂಥ ಅನಿವಾರ್ಯತೆ ಇದೆ. ಸೊ ಇದರಿಂದ ಬಹಳ ಒಂದು ಉಪಯೋಗ ಅಂದರೆ ಅಂತರ್ಜಲನ ಕಾಪಾಡ್ಬೋದು. ಮತ್ತು ಕೊಡ್ತಕ್ಕಂಥ ಒಂದು 2-3 ಗಂಟೆ ಅವಧಿನಲ್ಲಿ ಹೆಚ್ಚು ತೆಂಗಿನ ಗಿಡಗಳಿರ್ಬೋದು ಅಥವಾ ಯಾವುದೇ ಒಂದು ತೋಟಗಾರಿಕೆ ಬೆಳೆಗಳಿಗೆ ಅದನ್ನು ಹನಿ ನೀರಾವರಿ ಮುಖಾಂತರ ಕೊಡೋದ್ರಿಂದ ನೀರನ್ನ ಭಾಳಷ್ಟು ಸದ್ಬಳಕೆ ಮಾಡ್ಕೋಬೋದು ಅಂತ ವಿನಂತಿ ಮಾಡ್ತೀನಿ. ಒಂದು ಮನವಿ ಏನಂದರೆ ರೈತ ಬಾಂಧವರು ಈಗ ಸಾಕಷ್ಟು ಬೇಸಿಗೆ ಆಗಿರೋದ್ರಿಂದ ಹನಿ ನೀರಾವರಿ ಮುಖಾಂತರನೇ ಇದನ್ನು ನೀರು ಕೊಟ್ಟಿದ್ದೆ ಆದಲ್ಲಿ ಅದ್ರ ಜೊತೆಗೆ ಮಲ್ಚಿಂಗ್ ಮಾಡಬೇಕು. ಮಲ್ಚಿಂಗ್ ಅಂದರೆ ಹೊದಿಕೆ ಮಾಡಬೇಕು. ಏನು ಒಂದು ಬೇರಿರುತ್ತೆ, ಬೇರಿನ ಸುತ್ತಲೂ ಅವರಿಗೆ ಹೊದಿಕೆ ಮಾಡಿದ್ದೆ ಆದಲ್ಲಿ ಒಂದು ನೀರು ಕೊಡ್ತಕ್ಕಂಥ ಅಂತರನ ಸಹಿತ ಹೆಚ್ಚು ಮಾಡ್ಬೋದು. ಮತ್ತು ನೀರನ್ನು ಎಫಿಷಿಯೆಂಟಾಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಸೊ ಈ ಒಂದು ಹನಿ ನೀರಾವರಿ ಯೋಜನೆಗೆ 90% ಸಹಾಯಧನ ಇರ್ತೈತೆ. ಅದರಿಂದ ರೈತ ಬಾಂಧವರು ನಮಗೆ ಈಗ ನೆಕ್ಸ್ಟ್ ಮಾಡ್ಕೊಳ್ಳೋಂಥ ರೈತರು ನಮ್ಮ ಇಲಾಖೆ ಸಂಪರ್ಕ ಮಾಡಿಬಿಟ್ಟು ಅರ್ಜಿನ ಸಲ್ಲಿಸ್ಬೋದು. ಈ ಮೇಲ್ಕಂಡ ಎಲ್ಲ ಯೋಜನೆಗಳಿಗೂ ಸಹಿತ ರೈತ ಬಾಂಧವರು ನಮ್ಮ ಯೋಜನೆಗಳೆಲ್ಲ ಮೇ-ಜೂನ್ನಲ್ಲಿ ಪ್ರಾರಂಭ ಆಗುತ್ತೆ. ಸೊ ಅದರಿಂದ ನಮ್ಮ ಇಲಾಖೆಗೆ ಸಂಪರ್ಕ ಮಾಡ್ಬೋದು ಅಥವಾ ನಮ್ಮ ಹೋಬಳಿ ಮಟ್ಟದ ಅಧಿಕಾರಿಗಳು ಸಹಿತ ಸಂಪರ್ಕ ಮಾಡಿ ರೈತ ಬಾಂಧವರು ಅರ್ಜಿಗಳನ್ನ ಸಲ್ಲಿಸಿ ಈ ಎಲ್ಲ ಯೋಜನೆಗಳನ್ನ ಸದ್ಬಳಕೆ ಮಾಡ್ಕೋಬಹುದು ಅಂತ ಕೇಳ್ಕೊತೀನಿ. ಇನ್ನೊಂದು ಪ್ರಮುಖವಾದಂಥ ಒಂದು ಯೋಜನೆ ಅಂದರೆ ಜೇನು ಕೃಷಿ ಅಂತೇಳಿ. ಜೇನು ಕೃಷಿ ಏನಕ್ಕೆ ಭಾಳಷ್ಟು ಮಹತ್ವ ಪಡ್ಕೊಂಡಿದೆ. ಈಗ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ತೆಂಗಿನಲ್ಲಿ ಇಳುವರಿ ಅನ್ನೋದು ಭಾಳಷ್ಟು ಕಡಿಮೆ ಆಗಿದೆ. ಈ ಜೇನು ಕೃಷಿ ಮಾಡೋದ್ರಿಂದ ರೈತರಿಗೆ ಭಾಳ ಅನುಕೂಲ ಇದೆ. ನಮ್ಮ ಇಳುವರಿನ 25-30% ಅಷ್ಟು ಇಳುವರಿನ ಹೆಚ್ಚು ಮಾಡ್ಬೋದು ಅಂತ ಒಂದು ನಿರ್ದೇಶನಗಳು ಸಾಕಷ್ಟು ಇದ್ದಾವೆ. ಸೊ ಇದರಲ್ಲಿ ಏನಂದರೆ ಪ್ರಮುಖವಾಗಿ ಏನಂದರೆ ಪರಾಗಸ್ಪರ್ಶ ಕರೆಕ್ಟಾಗಿ ಆಗೋದ್ರಿಂದ ಕಾಯಿ ಕಚ್ಚಾ ಅಂತ ಒಂದು ಪರಿಸ್ಥಿತಿ ಹೆಚ್ಚಾಗುತ್ತೆ. ಇದನ್ನ ಏನಂದರೆ ಒಂದು ತೋಟಗಾರಿಕೆ ಬೆಳೆನಲ್ಲಿ ಯಾವುದೇ ಒಂದು ಪ್ರಮುಖವಾದಂಥ ತೋಟದಲ್ಲಿ ನಾವು ಮಾಡಿದ್ದೇ ಆದಲ್ಲಿ ಇಳುವರಿನ ಖಂಡಿತ ಒಂದು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಭಾಳಷ್ಟು ಅವಕಾಶ ಆಗುತ್ತೆ. ಸೊ ಅದರಿಂದ ರೈತ ಬಾಂಧವರು ಈ ಯೋಜನೆ ಸಹಿತ ಸದ್ಬಳಕೆ ಮಾಡ್ಕೋಬೇಕಂತ ಕೇಳ್ಕೊತಾ ಇದ್ವಿ. ಥ್ಯಾಂಕ್ ಯು. ಪ್ರಮುಖವಾಗಿ ಏನಂದರೆ ನಮ್ಮ ತಿಪ್ಟೂರು ಭಾಗದ ರೈತರಲ್ಲಿ ಒಂದು ವಿಶೇಷವಾಗಿ ಹೇಳಬೇಕು ಅಂದರೆ ನಮ್ಮ ಭಾಗದ ರೈತರು ಹೆಚ್ಚಾಗಿ ತೋಟಕ್ಕೆ ಮಣ್ಣೊಡಿಸ್ಬೇಕು ಅನ್ನೋದೊಂದು ಭಾವನೆ ಇದೆ. ಇದು ಯಾಕಂದರೆ ನಾನು ನೋಡ್ದಂಗೆ ಇಲ್ಲಿ ಹೆಚ್ಚು ಜನ ಏನಂದರೆ ನಾವು ಬೇಕಾದಂತಹ ಪೋಷಕಾಂಶಗಳಿರ್ಬೋದು ಇದಕ್ಕೆ ಹೆಚ್ಚು ಮಹತ್ವ ಕೊಡೋದಿಲ್ಲ. ಆದರೆ ಮಣ್ಣು ನೋಡಿಸ್ಬೇಕು ಅನ್ನೋದೊಂದು ಭಾಳಷ್ಟು ಒಂದು ಒತ್ತು ಕೊಡ್ತಾರೆ. ಇದು ಎಷ್ಟು ಮಣ್ಣು ನೋಡಿಸ್ಬೇಕು, ಯಾವ ಮಣ್ಣು ನೋಡಿಸ್ಬೇಕು ಅನ್ನೋದು ಭಾಳ ಇಲ್ಲಿ ತಿಳ್ಕೊಬೇಕಾಗಿರೋದು ಭಾಳ ಒಂದು ಮಹತ್ವ ಇದೆ. ಯಾಕಂದರೆ ಹಿಂದೆ ನಾವು ನೋಡ್ತಾ ಇದ್ವು, ನಾವು ಮಣ್ಣು ಹೊಡಿತಾ ಇದ್ದಿದ್ದ ಪದ್ಧತಿ ಹೆಂಗೆ ಅಂದರೆ ನಮ್ಮ ಜಮೀನಿಂದ ಏನು ಅಕ್ಕಪಕ್ಕದ ಹಳ್ಳಗಳಿರ್ಬೋದು ಅಥವಾ ಕೆರೆ ಕಟ್ಟೆಗಳಿರ್ಬೋದು, ನಮ್ಮ ಜಮೀನಿಂದ ಏನು ಮಣ್ಣು ಮಳೆ ಬಂದಂಥ ಸಂದರ್ಭದಲ್ಲಿ ಏನು ಮಣ್ಣು ಕೊಚ್ಕೊಂಡು ಹೋಗಿರುತ್ತೆ ಮೇಲ್ಗಡೆ ಒಂದು ಅರ್ಧ ಅಡಿ ಮಣ್ಣನ್ನು ನಾವು ತಂದು ಹೊಡಿತಕ್ಕಂಥ ಪದ್ಧತಿ ಇತ್ತು. ಆದರೆ ಬದಲಾದಂತಹ ಒಂದು ಸಮಯದಲ್ಲಿ ಏನಾಗಿದೆ ಅಂದರೆ ಈಗೆಲ್ಲ ಕೆಲಸ ಮಾಡೋರಿಗೆ ಏನಂದರೆ ಲೇಬರ್ ಸಿಗೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಏನಂದರೆ ಮೆಕನೈಸೇಷನ್ ಅಂತ ಈಗೆಲ್ಲ ಏನೋ ಟ್ರ್ಯಾಕ್ಟ್ರು ಮತ್ತು JCB ಈ ಥರ ಎಲ್ಲ ಒಂದು ಉಪಕರಣಗಳು ಬಂದಿರೋದ್ರಿಂದ ನಾವೇನಂದರೆ JCB ಇಟ್ಟಂಥ ಸಂದರ್ಭದಲ್ಲಿ ಸುಮಾರು 10 ಅಡಿ 15 ಅಡಿ ಅಥವಾ ಇನ್ನೂ ಕೆಲವ್ರು ಏನಂದರೆ ಒಂದು ಹೇಳ್ಬೇಕು ಅಂದರೆ ಇಲ್ಲಿ ನಾಲಾ ಏನು ಬರುತ್ತೆ, ನಾಲಾ ಭಾಗದಲ್ಲಿ 25 ಅಡಿ 30 ಅಡಿಯಿಂದ ಸಹಿತ ಮಣ್ಣು ಹೊಡೆದು ತೋಟಗಳಿಗೆ ಹೊಡೆದಿರ್ತಾರೆ. ಸೊ ಇಲ್ಲಿ ಏನಂದರೆ ಪ್ರಮುಖವಾಗಿ ಏನಂದರೆ ನಾವು ಮಣ್ಣನ್ನು ಕೊಡಬೇಕಾಗಿರೋದು ಏನಂದರೆ ನಮ್ಮ ಜಮೀನಿಂದ ಏನು ಮಣ್ಣು ಆ ಗೊಬ್ಬರದಷ್ಟೇ ಒಂದು ಫಲವತ್ತಾಗಿರುತ್ತಲ್ಲ ಅಂಥ ಮಣ್ಣನ್ನು ಮಾತ್ರ ಒಂದು ಗೊಬ್ಬರದ ಥರ ಒಂದು 5-10 ಮಂಕ್ರಿ ಮಾತ್ರ ಕೊಡೋದಕ್ಕೆ ಅವಕಾಶ ಇರುತ್ತೆ. ಆದರೆ ನಾವಿಲ್ಲಿ ಏನಾಗ್ತಾ ಇದೆ ಅಂದರೆ ಬೇಸಲ್ ಪೋರ್ಷನ್ ಅಂತ ಏನಿರುತ್ತೆ ಅಂದರೆ ತೆಂಗಿನ ಕೆಳಭಾಗದಲ್ಲಿ ಏನಂದರೆ ಕಾಂಡದಲ್ಲಿ ಏನಂದರೆ ಬೇಸಲ್ ರೀಜನ್ ಅಂತ ಇರುತ್ತೆ, ಅಲ್ಲಿ ಏರಿಯಲ್ ರೂಟ್ಸ್ ಅಂತ ಇರುತ್ತೆ. ಈ ಬೇರ್ ಮುಖಾಂತರ ಸಹಿತ ಉಸಿರಾಡುತ್ತದು.
ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಎಲ್ಲ ರೈತರು ಏನು ಮಾಡ್ತಾರೆ, 1.5 ಅಡಿಯಿಂದ ಕೆಲವರು 3 ಅಡಿ ತುಂಬಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಇದನ್ನ ಈ ರೀತಿ ಮಾಡಿದ್ದೇ ಆದಲ್ಲಿ ತೆಂಗಲ್ಲಿ ಬರ್ತಕ್ಕಂಥ ಪ್ರಮುಖವಾದ ರೋಗ ಇರ್ಬೋದು, ರೋಗಗಳಾದಂತಹ ಒಂದು ಕಾಂಡ ರಸಸೌರ ಇರ್ಬೋದು ಅಥವಾ ಅಣಬೆ ರೋಗ ಇರ್ಬೋದು. ಈ ಎರಡೂ ರೋಗಗಳು ಮಣ್ಣಲ್ಲೇ ಅದು ಇರೋದ್ರಿಂದ, ಮಣ್ಣಿನ ಕಣದಲ್ಲೇ ಇರುತ್ತೆ. ಈ ರೋಗಗಳು, ಫಂಗಸ್ ಅನ್ನೋದು ಮಣ್ಣಲ್ಲೇ ಇರುತ್ತೆ. ಸೊ ಇದು ಮಣ್ಣು ಇನ್ನೂ ಹೆಚ್ಚು ತುಂಬೋದ್ರಿಂದ ಏನಾಗುತ್ತೆ ಅಂದರೆ ಈ ರೋಗಗಳು ಜಾಸ್ತಿ ಆಗುತ್ತೆ. ಈಗ ನಾವಿಲ್ಲಿ ಕಂಚಗಡದಲ್ಲಿ ಒಂದು ಪ್ರಭಾಕರ್ ಅಂತ ಒಬ್ಬರು ರೈತರ ಜಮೀನಿಗೆ ವಿಸಿಟ್ ಮಾಡಿದ್ವು. ಅವ್ರ ಜಮೀನು ಏನಾಗಿದೆ ಅಂದರೆ ನಾಲೆಗೆ ಭಾಳ ಒಂದು ಸಮೀಪ ಇದೆ. ಸಮೀಪ ಇದ್ದಂಥ ಸಂದರ್ಭದಲ್ಲಿ ಅವರು ಒಂದು 2.5 ಅಡಿಯಷ್ಟು ಮಣ್ಣು ತುಂಬಿದ್ದಾರೆ. ಈಗ ಹೆಂಗಾಗಿದೆ ಅಂದರೆ ಅವ್ರ ತೋಟದಲ್ಲಿ ಯಾವ ಗಿಡನೂ ಸಹಿತ ಈ ಒಂದು ರಸಸೌರ ರೋಗದಿಂದ ಮುಕ್ತಿ ಇಲ್ಲ. ಇದ್ರ ಜೊತೆಗೆ ಏನಾಗಿದೆ ಅಂದರೆ ತೆಂಗು ಮತ್ತು ಅಡಿಕೆ ಒಂದೇ ಜಾತಿ ಗಿಡಗಳು ಇರೋದ್ರಿಂದ ಈ ರೋಗ ಏನಾಗಿದೆ, ಕಾಂಡ ರಸಸೌರ ರೋಗ ಈಗ ಅಡಿಕೆಗೂ ಸಹಿತ ಬಂದಿದೆ. ಅದರಿಂದ ದಯಮಾಡಿಗೆ ರೈತ ಬಾಂಧವರಲ್ಲಿ ನಾನು ವಿನಂತಿ ಮಾಡೋದು ಇಷ್ಟೇ, ಮಣ್ಣು ಹೊಡೆಯೋದು ಎಷ್ಟು ಹೊಡಿಬೇಕು ಅನ್ನೋದನ್ನ ತಿಳ್ಕೊಂಡು ದಯಮಾಡಿ ಅಷ್ಟೇ ಹೊಡೆಯೋದು ಭಾಳ ಸೂಕ್ತ. ಮಣ್ಣು ಏನಂದರೆ ಮಣ್ಣು ಹೊಡೆಯೋದಷ್ಟೇ ಅಲ್ಲ, ಅದಕ್ಕೆ ಫಲವತ್ತತೆ ಇಂಪ್ರೂವ್ ಮಾಡಲಿಕ್ಕೆ ಭಾಳಷ್ಟು ಅವಕಾಶಗಳಿದ್ದಾವೆ. ಒಂದು, ನಾವು ಹಸ್ರಲ್ಲೇ ಗೊಬ್ಬರನ ಮಾಡ್ಬೋದು, ಹಸ್ರಲ್ಲೇ ಬೀಜದಿಂದ ತಯಾರು ಮಾಡ್ಬೋದು, ಅಥವಾ ನಾವು ಜೀವಾಮೃತ ಇರ್ಬೋದು, ಅಥವಾ ಕೊಟ್ಟಿಗೆ ಗೊಬ್ಬರ ಇರ್ಬೋದು. ಈ ರೀತಿ ನಾವು ಮಾಡೋದಕ್ಕೆ ಭಾಳಷ್ಟು ಅವಕಾಶ ಇದ್ದಾವೆ. ಇದರಲ್ಲಿ ಪ್ರಮುಖವಾಗಿ ಏನಂದರೆ, ನಾನು ಎಲ್ಲ ರೈತ ಬಾಂಧವರಿಗೆ ಮನವಿ ಮಾಡೋದೇನೆಂದರೆ, ನಮ್ಮ ಜಮೀನಲ್ಲಿ ಖಾಲಿ ಇರ್ತಕ್ಕಂಥ ಜಾಗದಲ್ಲಿ ಆದಷ್ಟು ದ್ವಿದಳ ಧಾನ್ಯಗಳನ್ನ ಹೆಚ್ಚು ಬೆಳೆದು ಅದೇ ಜಾಗದಲ್ಲಿ ರೈತರನ್ನ ಇನ್ಸಿಟು ಕಲ್ಟಿವೇಶನ್ ಅಂತ ಹೇಳ್ತೀವಿ. ಅಂದರೆ ಬೆಳೆದಂಥ ಒಂದು ದ್ವಿದಳ ಧಾನ್ಯಗಳನ್ನ ಅದೇ ಭೂಮಿಗೆ ಸೇರಿಸೋದ್ರಿಂದ ಏನಂದರೆ ಭೂಮಿ ಫಲವತ್ತತೆನ ಜಾಸ್ತಿ ಮಾಡ್ಬೋದು. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ಭೂಮಿ ಫಲವತ್ತತೆಯಲ್ಲಿ ಒಂದು ನಾವು ಆರ್ಗ್ಯಾನಿಕ್ ಮ್ಯಾಟ್ರ್ ಅಂತ ಏನು ಹೇಳ್ತೀವಿ, ಅದನ್ನು ಅಲ್ಲೇ ಭೂಮಿಗೆ ಸೇರಿಸೋದ್ರಿಂದ ಸೂಕ್ಷ್ಮಗಳು ಹೆಚ್ಚಾಗುತ್ತೆ. ಸೂಕ್ಷ್ಮಗಳು ಹೆಚ್ಚಾಗೋದ್ರಿಂದ ಒಂದು ನೈಸರ್ಗಿಕವಾಗಿ ಅಲ್ಲಿ ಸೂಕ್ಷ್ಮಾಣುಗಳು, ಎರೆಹುಳುಗಳು ಎಲ್ಲ ಹೆಚ್ಚಾಗೋದ್ರಿಂದ ನಮ್ಮ ಭೂಮಿ ಫಲವತ್ತತೆನ ಹೆಚ್ಚು ಮಾಡಬಹುದು. ಅದೇ ರೀತಿ ಏನಂದರೆ, ನಾವೊಂದು ಇಲ್ಲಿ ಪ್ರಮುಖವಾಗಿ ಏನಂದರೆ ಬೇಸಾಯ ಪದ್ಧತಿನಲ್ಲಿ ಪ್ರಮುಖವಾಗಿ ಏನಂದರೆ, ನಾವು ಉಳುಮೆನಲ್ಲಿ ನಾವು ಎಷ್ಟು ಮಾಡಬೇಕು, ಎಷ್ಟು ಆಳವಾಗಿ ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು. ಇವತ್ತರಲ್ಲಿ ಏನಾಗಿದೆ ಅಂದರೆ, ನಾವು ಉಳುಮೆನ ನಾವೇನಂದರೆ ಆದಷ್ಟು ಕಾಂಡದಿಂದ 2 ಮೀಟ್ರ್ ದೂರದಲ್ಲಿ ಮಾಡೋದು ಭಾಳ ಸೂಕ್ತ. ಯಾಕಂದರೆ ಪ್ರಮುಖವಾಗಿ ಅಲ್ಲಿ ತೆಂಗಲ್ಲಿ ಬೇರುಗಳು 2 ಮೀಟ್ರು ಸುತ್ತಲೂ ಭಾಳಷ್ಟು ಬೇರುಗಳು ಇರುತ್ತೆ. ಕೆಲವೊಬ್ಬರು ರೈತರಲ್ಲಿ ಏನಾಗಿದೆ ಅಂದರೆ, ಒಂದು ನಾವು ಬೇರ್ನೆಲ್ಲ ಕಿತ್ತು ಅದನ್ನು ಮಾಡೋದ್ರಿಂದ ಉಳುಮೆ ಭಾಳ ಚೆನ್ನಾಗಿ ಬರುತ್ತೆ, ಇಳುವರಿ ಅನ್ನೋದು ಒಂದು ಭಾವನೆ ಇದೆ. ಇದು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಯಾಕಂದರೆ ಬೇರು ಡ್ಯಾಮೇಜ್ ಆಗೋದ್ರಿಂದ ಮತ್ತೆ ಅದು ರಿಕವರ್ ಆಗಿ ಹೊಸ ಬೇರು ಬಂದು ಮತ್ತೆ ಗಿಡ ಚೇತರಿಸ್ಕೊಳ್ಳೋದಕ್ಕೆ ಭಾಳಷ್ಟು ಟೈಮ್ ತಗೊಳುತ್ತೆ. ಸೊ ಅದರಿಂದ ರೈತ ಬಾಂಧವರು ಏನಂದರೆ, ಉಳುಮೆನ 2 ಮೀಟ್ರು ಸುತ್ತಲೂ ಮಾಡ್ದಲ್ಲ ಏನಂದರೆ, ಆ 2 ಮೀಟ್ರು ಸುತ್ತಲೂ ಒದಿಕೆ ಮಾಡಬೇಕು. ಒದಿಕೆಯಲ್ಲಿ ಪ್ರಮುಖವಾಗಿ ಏನಂದರೆ, ನಾವು ಡ್ರಿಪ್ ಮುಖಾಂತರ ನೀರು ಕೊಟ್ಟಿದ್ದೆ ಆದಲ್ಲಿ ಅದ್ರ ಸುತ್ತಲೂ ನಾವು ಒದಿಕೆ ಅಂದರೆ ಆರ್ಗ್ಯಾನಿಕ್ ಮಲ್ಚಿಂಗ್ ಅಂತ ಹೇಳ್ತೀವಿ. ಆರ್ಗ್ಯಾನಿಕ್ ಮಲ್ಚಿಂಗಲ್ಲಿ ಏನಂದರೆ, ಒಂದು ನಾವು ಗರಿನಲ್ಲಿ ಏನು ಬಿದ್ದ ಗರಿನ ಸುತ್ತಲೂ ಅಲ್ಲೇ ಭೂಮಿಗೆ ಸೇರಿಸೋದು, ಅಂದರೆ ಒದಿಕೆ ಥರ ಮಾಡೋದ್ರಿಂದ ಒಂದು ಲಾಭ ಭಾಳ ಇದೆ. ಇನ್ನೊಂದು ಏನಂದರೆ, ನಾವು ದ್ವಿದಳ ಧಾನ್ಯಗಳ್ನ ಏನಂದರೆ ಒಂದು ಪಾತಿ ಥರ ಮಾಡಿಬಿಟ್ಟು ಆ ದ್ವಿದಳ ಧಾನ್ಯಗಳ್ನ ಆ ಪಾತಿನಲ್ಲಿ ಬೆಳೆಸಿದ್ದೇ ಆದಲ್ಲಿ ಒಂದು ಪಾತಿನಲ್ಲಿ ಸೂಕ್ಷ್ಮಾಣುಗಳು ಸಂಖ್ಯೆನೂ ಸಹಿತ ಜಾಸ್ತಿ ಮಾಡ್ಬೋದು. ಇನ್ನೊಂದು ಏನಂದರೆ, ದ್ವಿದಳ ಧಾನ್ಯಗಳಲ್ಲಿ ರೈಸೋಬಿಯಂ ನಾಡ್ಯೂಲ್ಸ್ ಅಂತ ಇರುತ್ತೆ. ಅದನ್ನು ವಾತಾವರಣದಲ್ಲಿ ಇರ್ತಕ್ಕಂತಹ ಒಂದು ಸಾರಜನಕನ ಅದು ಇಂಪ್ರೂವ್ ಮಾಡಲಿಕ್ಕೂ ಸಹಿತ ಭಾಳಷ್ಟು ಅನುಕೂಲ ಆಗುತ್ತೆ. ಇದು ಮುಂದುವರೆದ ಭಾಗವಾಗಿ ನಾವೇನಂದರೆ, ಕಾರ್ಬನ್ ಕಂಟೆಂಟ್ ಅಂದರೆ ನಮ್ಮ ಮಣ್ಣಲ್ಲಿ ಕಾರ್ಬನ್ ಕಂಟೆಂಟ್ ಜಾಸ್ತಿ ಮಾಡಿದ್ದೇ ಆದಲ್ಲಿ ವಾತಾವರಣದಲ್ಲಿ ಇರ್ತಕ್ಕಂತಹ ಒಂದು ತೇವನ ಹಿಡಿದಿಟ್ಕೊಳ್ಳೋಕ್ಕೂ ಸಹಾಯ ಮಾಡುತ್ತಾ ಇದೆ. ಮುಂದುವರೆದಂತೆ ನಮಗೆ ಯಾವುದೇ ಒಂದು ತೋಟಗಾರಿಕೆ ಬೆಳೆಗಳಿಗೆ ನೀರು ಕೊಡೋದು ಯಾವ ರೀತಿ ಕೊಡಬೇಕು ಅನ್ನೋದು ಭಾಳ ಮಹತ್ವ ಇದೆ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ, ಇತ್ತೀಚೆಗೆ ನೀರಿನ ಕೊರತೆ ಅನ್ನೋದು ಯಥೇಚ್ಛವಾಗಿ ಎಲ್ಲ ಕಡೆ ಕಾಣ್ತಾ ಇದೆ. ಎಸ್ಪೆಷಲಿ ಈಗ ಬೇಸಿಗೆ ಟೈಮ್ ಇರೋದ್ರಿಂದ ನೀರಿಗೆ ಭಾಳಷ್ಟು ಮಹತ್ವ ಇದೆ. ಒಂದು ಕಡೆ ಅಂತರ್ಜಲ ಕುಸಿತ ಇದೆ, ಇನ್ನೊಂದು ಕಡೆ ಎಷ್ಟೋ ಕಡೆ ಬೋರಲ್ಲಿ ನೀರು ಸಿಗ್ತಾ ಇಲ್ಲ. ಸೊ ಅದರಿಂದ ಇರ್ತಕ್ಕಂತಹ ನೀರನ್ನು ನಾವು ಭಾಳ ಒಂದು ಮಿತವಾಗಿ ಬಳಕೆ ಮಾಡಬೇಕು. ಅದರಿಂದ ರೈತ ಬಾಂಧವರು ಎಲ್ಲ ತೋಟಗಾರಿಕೆ ಬೆಳೆಗಳಿಗೂ ಹನಿ ನೀರಾವರಿ ಮುಖಾಂತರ ನೀರು ಕೊಟ್ಟಿದ್ದೇ ಆದಲ್ಲಿ ನೀರನ್ನು ಮಿತವಾಗಿ ಬಳಕೆ ಮಾಡ್ಬೋದು. ಸೊ ನಮ್ಮ ಈ ಒಂದು ಯೋಜನೆಗೆ ನಮ್ಮ ಇಲಾಖೆಯಲ್ಲಿ 90% ಸಹಾಯಧನ ಇದೆ. ಸೊ ಅದರಿಂದ ರೈತ ಬಾಂಧವರು ಇದನ್ನ ಉಪಯೋಗ ಮಾಡ್ಕೋಬೇಕು ಅಂತ ಕೇಳ್ತೀನಿ. ಅದೇ ರೀತಿ ನಮ್ಮ ತೆಂಗಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂತೇಳಿ.
ಇಲ್ಲೇನಂದರೆ ತೆಂಗಿಗೆ ಏನಂದರೆ ಪ್ರಮುಖವಾಗಿ ಎಲ್ಲ ಬೆಳೆಗಳಿಗೂ ಸಹಿತ 26 ಎಸೆನ್ಷಿಯಲ್ ಎಲಿಮೆಂಟ್ಸ್ ಇದೆ. ಅದರಲ್ಲಿ ಪ್ರಮುಖವಾಗಿ ಏನಂದರೆ ಸಾರಜನಕ, ರಂಜಕ, ಪೊಟ್ಯಾಷ್ ಅನ್ನೋದು ನಮಗೆ ಪ್ರಮುಖವಾದಂತಹ ಪೋಷಕಾಂಶಗಳು. ಇದನ್ನು ನಾವೇನಂದರೆ ರೈತ ಬಾಂಧವರು ಏನಂದರೆ ನಾವು ಮುಂಗಾರಲ್ಲಿ ಅಥವಾ ಹಿಂಗಾರಲ್ಲಿ 2 ಹಂತದಲ್ಲಿ ಕೊಡ್ಬೋದು. ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ರೈತರಿಗೆ ಅಟ್ಲೀಸ್ಟ್ ಒಂದ್ಸಲಿನಾದರೂ ನಾವು ಈ ಬೇಕಾದಂತಹ ಪೋಷಕಾಂಶಗಳನ್ನ ಕೊಡಬೇಕು ಅಂತ ಕೇಳ್ಕೊತೀನಿ. ಅದೇ ರೀತಿ ಲಘು ಪೋಷಕಾಂಶಗಳಾದಂತಹ ಬೋರಾನ್ ಮತ್ತು ಜಿಂಕು ಭಾಳಷ್ಟು ಅವಶ್ಯಕತೆ ಇದೆ. ಈ ಬೋರಾನ್ ಮತ್ತು ಜಿಂಕು ಪ್ರಮುಖವಾಗಿ ಏನಪ್ಪ ಮಾಡುತ್ತೆ ಅಂತ ಅಂದರೆ, ಏನು ತೆಂಗಲ್ಲಿ ಬರ್ತಕ್ಕಂತಹ ಏನು ಸಣ್ಣ ಸಣ್ಣ ಕಾಯಿಗಳು ಉದುರುತ್ತೆಲ್ಲ ಅದನ್ನು ಭಾಳಷ್ಟು ಕಡಿಮೆ ಮಾಡುತ್ತೆ. ಇಲ್ಲೇನೆಂದರೆ ನಾನು ಪ್ರಮುಖವಾಗಿ ಹೇಳೋದು, ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ, ನಾವು ಒಂದು ಏನು ರಿಂಗ್ ಬೇಸಿನಲ್ಲಿ ಅಂದರೆ ನಾವೇನಂದರೆ ಏನು ತೆಂಗಿನ ಸುತ್ತಳತೆಯಲ್ಲಿ 2 ಮೀಟ್ರಲ್ಲಿ ಏನು ನಾವು ಹೊದಿಕೆ ಮಾಡಬೇಕು ಅಂತ ಹೇಳ್ತೀವಿ, ಇದು ಮಾಡಿದ್ದೇ ಆದಲ್ಲಿ ಏನಂದರೆ ಒಂದಕ್ಕೊಂದು ಇಂಟರ್ಲಿಂಕ್ ಇದೆ. ಈ ಹೊದಿಕೆ ಮಾಡಿದ್ರಿಂದ ಏನಾಗುತ್ತೆ ಅಂದರೆ, ನಾವು ನೀರು ಕೊಡೋ ಅಂಥ ಇಂಟರ್ವಲ್ಸು ಜಾಸ್ತಿ ಮಾಡ್ಬೋದು. ನಾವು ಹೊದಿಕೆ ಮಾಡೋದ್ರಿಂದ ಅಲ್ಲಿ ಸೂಕ್ಷ್ಮಗಳ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ. ಸೊ ನೀರಿಂದ ಎವಾಪ್ರೇಷನ್ ಲಾಸಸ್ಸು ಕಡಿಮೆ ಆಗುತ್ತೆ. ಮತ್ತು ನಾವು ಇರಿಗೇಷನ್ ಇಂಟರ್ವಲ್ಸ್ ಅಂದರೆ ನಾವು ನೀರು ಕೊಡ್ತಕ್ಕಂತಹ ಒಂದು ದಿನಗಳನ್ನ ಭಾಳ ನಿಧಾನವಾಗಿ ಕೊಡ್ಬೋದು. ಸೊ ಇದರಿಂದ ಏನಂದರೆ ನೀರನ್ನು ನಾವು ಕಡಿಮೆ ಬಳಕೆ ಮಾಡಿ ನಾವು ಅಂತರ್ಜಲನೂ ಸಹಿತ ಕಡಿಮೆ ಮಾಡ್ಬೋದು. ಸೊ ಅದರಿಂದ ಏನಂದರೆ ಇಂಥ ತಂತ್ರಜ್ಞಾನಗಳನ್ನ ರೈತರು ಭಾಳಷ್ಟು ಉಪಯೋಗ ಮಾಡ್ಕೋಬೇಕು ಅಂತ ಮನವಿ ಮಾಡ್ತೀನಿ. ಇನ್ನೊಂದು ಪ್ರಮುಖವಾಗಿ ಏನಂದರೆ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ. ಈಗ ನಾವೇನಂದರೆ ತೆಂಗಲ್ಲಿರ್ಬೋದು ಅಥವಾ ಯಾವುದೇ ಒಂದು ತೋಟಗಾರಿಕೆ ಬೆಳೆಗಳು ಬೆಳೆದಾಗ ಏನಾಗುತ್ತೆ ಅಂದರೆ, ಇವತ್ತು ನಾವು ನೋಡಿದ್ದೀವಿ ಪ್ರಮುಖವಾಗಿ ಏನಂದರೆ ರೋಗ ಮತ್ತು ಕೀಟಗಳ ಹಾವಳಿಗಳು ಜಾಸ್ತಿ ಆಗಿದೆ. ಈಗ ನಾವೇನಂದರೆ ಒಂದು ಇಂಟಿಗ್ರೇಟೆಡ್ ಪೆಸ್ಟ್ ಅಂತ ಅಂದರೆ ಸಮಗ್ರ ಕೀಟಗಳ ನಿರ್ವಹಣೆ ಅಂತ. ಸಮಗ್ರ ಕೀಟಗಳ ನಿರ್ವಹಣೆಯಲ್ಲಿ ಪ್ರಮುಖವಾಗಿ ನಾನು ಹೇಳಬೇಕು ಅಂತ ಅಂದರೆ, ಬರೀ ನಾನು ಕೆಮಿಕಲ್ಸ್ ಅಷ್ಟೇ ರೆಕಮೆಂಡೇಶನ್ ಮಾಡೋದಿಲ್ಲ. ನಮ್ಮಲ್ಲಿ ಏನಂದರೆ ಕೆಲವೊಂದು ಜೈವಿಕ ಪದ್ಧತಿ ಅನ್ನೋದನ್ನು ಸಹಿತ ಎರಡೂ ಮಿಕ್ಸ್ ಮಾಡ್ಕೊಂಡು ಮಾಡಿದ್ದೆ ಆದಲ್ಲಿ ನಾವು ಒಳ್ಳೆ ರಿಸಲ್ಟ್ಸ್ನ ಪಡಿಬೋದು. ಇದರಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂದರೆ ಕಪ್ಪತಲೆ ಹುಳು ಅನ್ನೋದು ಭಾಳಷ್ಟು ದಿನಗಳಿಂದ ನಮ್ಮಲ್ಲಿ ಕಾಡ್ತಾ ಇತ್ತು. ಈಗ ನಮ್ಮ ತಿಪ್ಟೂರು ತಾಲೂಕಲ್ಲಿ ಇದು ಭಾಳ ಕಡಿಮೆ ಇದೆ. ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪ್ರಮುಖವಾಗಿ ಏನಂದರೆ ಕುಣಿಗಲ್ಲು, ಶಿರಾ ಮತ್ತು ಮಧುಗಿರಿ ತಾಲೂಕಲ್ಲಿ ಈಗ ಈ ಕಪ್ಪತಲೆ ಹುಳು ಬಾಧೆ ಈಗ ಜಾಸ್ತಿ ಇದೆ. ಸೊ ಇದಕ್ಕೆ ಏನಂದರೆ ನಮ್ಮ ತಿಪ್ಟೂರು ಲ್ಯಾಬಲ್ಲಿ ಗೋನಿಯೋಸ್ ಅಂತ ಪರೋಪಜೀವಿಗಳನ್ನ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಇದು ರೈತ ಬಾಂಧವರಿಗೆ ನಾವು ಫ್ರೀಯಾಗಿ ನಾವು ನಮ್ಮ ಲ್ಯಾಬಿಂದ ಕೊಡ್ತೀವಿ. ಇದನ್ನು ಸಹಿತ ರೈತ ಬಾಂಧವರನ್ನು ಉಪಯೋಗ ಮಾಡ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟಲ್ಲಿ ನಾನು ಹೇಳೋದೇನೆಂದರೆ, ಈ ರೀತಿ ಒಂದು ಜೈವಿಕ ಪರೋಪಜೀವಿಗಳನ್ನಿರ್ಬೋದು ಅದನ್ನು ಬಳಕೆ ಮಾಡ್ಕೋಬೇಕು. ಈಗ ನಾನು ಪ್ರಮುಖವಾಗಿ ಏನಂದರೆ ನಮ್ಮಲ್ಲಿ ರಸಸೊರ ರೋಗ ಮತ್ತು ಕಾಂಡ ರಸಸೊರ ರೋಗ ಮತ್ತು ಅಣಬೆ ರೋಗಕ್ಕೆ ನಾನು ಪ್ರಮುಖವಾಗಿ ಹೇಳ್ಬೇಕಂದ್ರೆ, ನಮ್ಮ ಇಲಾಖೆಯಿಂದ ಎಕ್ಸಕೊನೋಜೋಲ್ ಅನ್ನೋ ಒಂದು ಫಂಜಿಸೈಡನ್ನು ನಾವು ಫ್ರೀಯಾಗಿ ವಿತರಣೆ ಮಾಡ್ತಾ ಇದ್ದೀವಿ. ಈಗ ಸಾಕಷ್ಟು ಜನಕ್ಕೆ ನಾವು ವಿತರಣೆ ಮಾಡಿದ್ದೀವಿ. ನಾವಿದೇನೆಂದರೆ ಡೆಮಾನ್ಸ್ಟ್ರೇಷನ್ಗಳು ಎಲ್ಲೆಲ್ಲಿ ರೈತರು ಸೇರ್ತಾರೆ ಅಲ್ಲಲ್ಲೇ ನಾವು ಒಂದು 10 ಜನ 20 ಜನ ರೈತರನ್ನು ಸೇರಿಸ್ಕೊಂಡು ಸಹಿತ ಯಾವ ರೀತಿ ಕಟ್ಟಬೇಕು ಮತ್ತು ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದನ್ನು ಅಲ್ಲಲ್ಲೇ ನಾವು ಡೆಮಾನ್ಸ್ಟ್ರೇಷನ್ ಮಾಡೋದ್ರ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಸೊ ಅದರಿಂದ ರೈತ ಬಾಂಧವರು ಇದನ್ನು ಅರಿವು ಮೂಡಿಸೋ ಅಂಥ ಒಂದು ಕಾರ್ಯಕ್ರಮನೂ ಸಹಿತ ಮಾಡ್ತಾ ಇದ್ದೀವಿ. ಅದರಿಂದ ಹೆಚ್ಚು ಜನ ರೈತರು ಈ ಒಂದು ಸುದ್ದಿ ತಿಳಿದಾಗ ನಮ್ಮ ಇಲಾಖೆ ಸಂಪರ್ಕ ಮಾಡಿ ಅಟ್ಲೀಸ್ಟ್ ಇಂಥ ರೋಗ ಬಂದಿದೆ ನಾವೇನು ಮಾಡ್ಕೋಬೇಕು. ನಮ್ಮಲ್ಲಿ KVK ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ ಅಥವಾ ನಮ್ಮಲ್ಲಿ ತೋಟಗಾರಿಕೆ ಇಲಾಖೆ ಇದೆ. ಎಲ್ಲಿ ಬೇಕಾದ್ರೂ ಸಂಪರ್ಕ ಮಾಡ್ಕೊಂಡು ಅದನ್ನು ಯಾವ ರೋಗಕ್ಕೆ ಏನು ಕೀಟನಾಶಕ ಇರ್ಬೋದು ಅಥವಾ ಪರೋಪಜೀವಿಗಳನ್ನ ಉಪಯೋಗಿಸ್ಬೋದು ಅನ್ನೋದನ್ನು ಮಾಹಿತಿ ತಿಳ್ಕೊಂಡು ಎಲ್ಲರೂ ಸಮಗ್ರವಾಗಿ ಬಳಸ್ಕೋಬೇಕು ಅಂತ ಕೇಳ್ಕೊತೀನಿ. ಅಂತಿಮವಾಗಿ ರೈತ ಬಾಂಧವರಿಗೆ ಮನವಿ ಮಾಡೋದೇನೆಂದರೆ, ಈಗ ನಮ್ಮ ಮುಂಗಾರು ಏನಂದರೆ ಜೂನ್ ಜುಲೈನಲ್ಲಿ ಪ್ರಾರಂಭ ಆಗುತ್ತೆ. ಸೊ ಅದರಿಂದ ರೈತ ಬಾಂಧವರು ನಾವು ಏನು ಮಾಡಬೇಕು ಅನ್ನೋದನ್ನು ಈಗಲೇ ಡಿಸೈಡ್ ಮಾಡ್ಕೊಳ್ಳಿ. ಅದಕ್ಕೆ ತಕ್ಕಂತೆ ನಮ್ಮಲ್ಲಿ ಎಲ್ಲ ತಾಲೂಕಿನಲ್ಲಿರ್ಬೋದು ಅಥವಾ ನಮ್ಮ ಜಿಲ್ಲೆನಲ್ಲಿ ಪ್ರಮುಖವಾಗಿ ಆಯಾ ರೀಜನ್ಗಳಿಗೆ ತಕ್ಕಂತೆ ಹಲವಾರು ಯೋಜನೆಗಳು ಇರ್ತವೆ. ಅದಕ್ಕೆ ನೀವು ಅರ್ಜಿನ ಕಚೇರಿಗೆ ಬಂದಾದರೂ ಹಾಕ್ಬೋದು ಅಥವಾ ತಾಲೂಕಲ್ಲಿ ಹೋಬಳಿ ಮಟ್ಟದಲ್ಲಿ ಅಧಿಕಾರಿಗಳು ಇರ್ತಾರೆ, ಅವ್ರಿಗಾದರೂ ಅರ್ಜಿನ ಸಲ್ಲಿಸ್ಬೋದು. ಇದು ಇನ್ನೊಂದೇನೆಂದರೆ ಮುಂದುವರೆದ ಭಾಗ ನಮ್ಮಲ್ಲಿ ಏನಂದರೆ ಎಲ್ಲ ತಾಲೂಕುಗಳಲ್ಲೂ ನರ್ಸರಿಗಳಿದ್ದಾವೆ. ಆ ನರ್ಸರಿಗಳಲ್ಲಿ ಪ್ರಮುಖವಾಗಿ ನಾವು ತೆಂಗು, ಅಡಿಕೆ, ಪಪ್ಪಾಯ, ನುಗ್ಗೆ ಇವನ್ನೆಲ್ಲ ಪ್ರಮುಖವಾಗಿ ಒಂದು ಹಣ್ಣಿನ ಗಿಡಗಳು ಸಹಿತ ಲಭ್ಯತೆ ಇರುತ್ತೆ. ಇನ್ ಕೇಸ್ ಇದು ಲಭ್ಯತೆ ಇಲ್ಲ ಅಂದರೆ ನಮ್ಮಲ್ಲಿ ಜಿಲ್ಲೆನಲ್ಲಿ ಸುಮಾರು 18ರಿಂದ 20 ನರ್ಸರಿಗಳಿದ್ದಾವೆ. ನೀವೆಲ್ಲ ರೈತ ಬಾಂಧವರು ಮನವಿ ಮಾಡೋದಿಷ್ಟೇ, ನಮ್ಮ ತೋಟಗಾರಿಕಾ ಕ್ಷೇತ್ರಗಳಲ್ಲಿ ಬೆಳತಕ್ಕಂತಹ ಹಣ್ಣು ಸಸಿಗಳಿರ್ಬೋದು ಅಥವಾ ಕಸಿ ಸಸಿಗಳಿರ್ಬೋದು
ಗಿಡಗಳನ್ನ ಬಳಕೆ ಮಾಡ್ಕೋಬೇಕು ಅಂತ ಮನವಿ ಮಾಡ್ತೀನಿ. ಯಾಕಂದರೆ ನಾವು ಪ್ರಮುಖವಾಗಿ ಏನಂದರೆ ನಾವು ಸರ್ಕಾರಿ ರೇಟ್ ಏನು ಫಿಕ್ಸ್ ಮಾಡಿರುತ್ತೆ ಅದೇ ರಿಯಾಯಿತಿ ದರದಲ್ಲಿ ನಾವು ವಿತರಣೆ ಮಾಡ್ತೀವಿ. ಸೊ ಅದರಿಂದ ರೈತ ಬಾಂಧವರು ಏನೇ ಇರ್ಬೋದು ನಮ್ಮ ಇಲಾಖೆ ಸಂಪರ್ಕ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ನಮ್ಮಲ್ಲಿ ಬರ್ತಕ್ಕಂಥ ಯೋಜನೆಗಳನ್ನ ಸದ್ಬಳಕೆ ಮಾಡ್ಕೋಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನೋಡಿದ್ರಲ್ಲ ರೈತ ಬಾಂಧವರೇ, ಈ ಒಂದು ಸಂಚಿಕೆಯಲ್ಲಿ ಪ್ರಸ್ತುತ ತೋಟಗಾರಿಕಾ ಇಲಾಖೆ ವತಿಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ನಮ್ಮ ಹಿರಿಯ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಂತಹ ಶ್ರೀಯುತ ಚಂದ್ರಶೇಖರ್ ಸರ್ ತಿಳಿಸ್ಕೊಟ್ಟಿರ್ತಾರೆ. ಸೊ ಆ ಒಂದು ಸೌಲಭ್ಯಗಳ ಜೊತೆಗೆ ರೈತರು ಪ್ರಸ್ತುತ ತೆಂಗು ಹಾಗೂ ಇತರ ತೋಟಗಾರಿಕಾ ಬೆಳೆಗಳಲ್ಲಿ ನಿರ್ವಹಣೆ ಕ್ರಮಗಳ ಬಗ್ಗೆ ಕೂಡ ತಿಳಿಸ್ಕೊಟ್ಟಿರ್ತಾರೆ. ದಯವಿಟ್ಟು ಈ ಒಂದು ತಂತ್ರಜ್ಞಾನಗಳನ್ನ ತಾವೆಲ್ಲರೂ ಅಳವಡಿಸ್ಕೊಬೇಕು ಅಂತ ಕೋರ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.